ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ತಿಳ್ಕೊತೀನಿ. ಇನ್ನು ನಾನು ವೀಡಿಯೋನ ಒಂದು 6:30 ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಸಂಜೆ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ಲೈಕನ್ನೇ ಕ್ಲಿಕ್ ಮಾಡಿ, ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ಈ ಸಂಜೆ ಏನೆಲ್ಲ ಆಗುತ್ತೆ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊತೀನಿ. ಮಿಸ್ ಮಾಡ್ದೇ ವೀಡಿಯೋ ನೋಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇನ್ನು ಹಳ್ಳಿ ಕಡೆ ಇತ್ತು ಅಂದರೆ ವೆದರ್ ಸ್ವಲ್ಪ ಕೋಲ್ಡ್ ಆಗಿರುತ್ತೆ ಅಂತಲೇ ಅಂದ್ಕೊಂಡಿದ್ವಿ. ಆದರೆ ಇಲ್ಲಿ ಹೆವಿ ಸೆಕೆ ಇರೋದ್ರಿಂದ ಸಖತ್ತು ಸೆಕೆ ಅನ್ನಿಸ್ತಿದೆ. ಮನೆ ಒಳಗಂತೂ ಇರೋಕ್ಕಾಗಲ್ಲ. ಇಲ್ಲ ಹಳ್ಳಿ ಕಡೆ ಆದರೆ ಆಚೆ ಈಚೆ ಓಡಾಡ್ಕೊಂಡು ಆಚೆ ತಣ್ಣಗೆ ಕೂತ್ಕೋಬೋದು, ಸೆಕೆ ಎಲ್ಲ ಆರಾಮಾಗಿ ಹೋಗುತ್ತೆ. ಇನ್ನು ಮಕ್ಳುಗಳು ಕೂಡ ಎಲ್ಲರೂ ಸೇರಿರ್ತಾರಲ್ಲ, ಕಿತಾಪತಿ ಜಾಸ್ತಿ, ಎಲ್ಲರೂ ಆಟ ಆಡ್ತಾಯಿದ್ದಾರೆ. ನಮ್ಮ ಮನೆ ಹಿಂದ್ಗಡೆ ಬಂದು ಈ ಥರ ಇದೆ, ಗಾರೆಲ್ಲ ಹಾಕ್ಸಿದ್ದಾರೆ. ಹಾಗಾಗಿ ಇನ್ನು ಮಕ್ಳುಗಳು ಏನು ಮಾಡ್ತಿದ್ದಾರೆ ಬನ್ನಿ ತೋರಿಸ್ತೀನಿ. ಏನು ಮಾಡ್ತಿದ್ದಾರೆ, ಏನು ಕಿತಾಪತಿ ಮಾಡ್ತಿದ್ದಾರೆ ಅಂತ, ಹೆಂಗೆ ಆಡ್ತಿದ್ದಾರೆ ಅಂತ ತೋರಿಸ್ತೀನಿ. ಅಪ್ಪ ಮಕ್ಕಳಿಗೆ ರಜಾ ಕೊಟ್ಬಿಟ್ರೆ ಎಷ್ಟು ತಲೆ ತಿಂತಾರೆ ಅಂದರೆ ನಮಗೆ ತಲೆನೋವೇ ಬರೆಸ್ಬಿಡ್ತಾರೆ, ಅಷ್ಟು ಕಿತಾಪತಿ ಮಾಡ್ತಾಯಿದ್ದಾರೆ. ಅಲ್ಲಿಗೆ ಹೋಗ ಆರ್ಯ, ನೀನು ಪುಷ್ ಮಾಡಿ, ಹಿಂಗೆ ಮೇಲಿಂದ ಹಿಂಗೆ ಪುಷ್ ಮಾಡಬೇಕು. ಹಿಡ್ಕೋ, ಕ್ಯಾಚ್ ಹಿಡ್ಕೋ, ಹಿಂಗೆ ಮೇಲಿಂದ ಹಿಂಗೆ ಪುಷ್ ಮಾಡ್ತೀನಿ, ಹಂಗೆ ಹಿಂಗೆ. ಇವಾಗ ಹಿಡ್ಕೋ, ಓಕೆ. ನಿಧಾನ ಆಯ್ತಾ, ಜೋರಾಗಿ ಹಾಕಲ್ಲ. ಕ್ಯಾಚ್ ಕ್ಯಾಚ್ ಕ್ಯಾಚ್. ನೀನು ನನಗೆ ಮೇಲೆ ನಾನು ಕೆಳಗಡೆ ಮೂಗಿಗೆ ಹಾಕ್ಸ್ಕೋಬೇಡ, ಮೂಗು ನೋವಾಗುತ್ತೆ ಆಮೇಲೆ. ಅದು ಇನ್ನು ಬೆಳಗ್ಗೆಯಿಂದಲೇ ಮಕ್ಳುಗಳು ಚೆನ್ನಾಗಿ ಆಟ ಆಡಿರ್ತಾರೆ. ಇನ್ನು ಸಂಜೆ ಆದ ತಕ್ಷಣ ಆಟ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನು ಸಂಜೆ ಒಂದು 6 ಗಂಟೆ ಹಂಗೆ ಕೈಕಾಲು ಮುಖ ಎಲ್ಲ ತೊಳೆದ್ಬಿಟ್ಟು ಫ್ರೆಶ್ ಅಪ್ ಮಾಡಿ ಒಳಗಡೆನೆ ಇರಿಸ್ಕೋತೀವಿ, ಆಚೆ ಅಂತೂ ಹೋಗ್ಬಿಡಲ್ಲ. ಇನ್ನು ವಾಲಿಬಾಲ್ ಆಡ್ತಾನೆ, ತ್ರೋಬಾಲ್ ಆಡಿಸ್ತಾ ಇದ್ದೆ. ಸಡನ್ನಾಗಿ ಅವಳು ಮೂಗ್ ಮೇಲೆ ಬಿದ್ದುಬಿಡ್ತು, ಧನ್ವಿ ಮೂಗ್ ಮೇಲೆ. ಅದು ಸ್ವಲ್ಪ ಬಾಲ್ ವೆಯ್ಟ್ ಎಲ್ಲ ಇರುತ್ತಲ್ಲ, ಸ್ವಲ್ಪ ರಫು ಬೇರೆ, ಅದು ವೇಟ್ ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ಅಳ್ತಾ ಇದ್ಲು, ಅದನ್ನು ಸಮಾಧಾನ ಮಾಡಿ ಅವಳನ್ನ ಆಟಾಡಿಸ್ತಾ ಇದ್ದೆ. ಇನ್ನು ನಮ್ಮ ಅಕ್ಕನ ಮಕ್ಕಳು ಇಬ್ಬರು ಅವ್ರು ಒಳಗಡೆ ಇದ್ದರು, ಆಟ ಆಡೋಕ್ಕೆ ಬಂದಿರಲಿಲ್ಲ. ನಾನು ಅವಳು ಸೇರ್ಕೊಂಡು ಆಟ ಆಡ್ತಾ ಇದ್ವಿ. ಅದರಲ್ಲೂ ವಾಲಿಬಾಲ್ ಆಡೋದನ್ನು ಮುಂಚೆಯಿಂದಲೂ ನಾವೇನು ಅಷ್ಟೊಂದಿನ ವಾಲಿಬಾಲು ತ್ರೋಬಾಲ್ ಏನು ಆಟ ಆಡಿರಲಿಲ್ಲ. ಇನ್ನು ನಮ್ಮ ಅಕ್ಕನೂ ಕೂಡ ಬಂದರು ಅಂಗಡಿಯಿಂದ. ಇವತ್ತು ಸ್ವಲ್ಪ ಲೇಟೇ ಆಯಿತು. ಇನ್ನು ಸ್ವಲ್ಪ ಅವಳಿಗೆ ಕೆಲಸ ಜಾಸ್ತಿ ಇರೋದ್ರಿಂದ ನಮ್ಮ ಭಾವ ಮನೆಗೆ ಹೋಗಿರ್ತಾರೆ. ಹಾಗಾಗಿ ಅವಳು ಸಂಜೆ ಬರೋದೊಂದು 6 ಗಂಟೆ 6:30 ಆಗುತ್ತೆ. ಹಾಗಾಗಿ ಲೇಟ್ ಆಯಿತು ಅವಳು ಬಂದಿದ್ದು ಕೂಡ. ಇನ್ನು ಅಂಗಡಿಯಿಂದ ಬಂದ ತಕ್ಷಣ ಈ ಮಕ್ಳುಗಳು ಏನು ಮಾಡ್ತಾರೆ ಅಂದರೆ ಏನು ತಂದಿದ್ದಾಳೆ ಅಂತ ಹುಡುಕ್ತಾ ಇರ್ತಾರೆ. ಏನಕ್ಕೆ ಅಂದರೆ ಬೆಳಗ್ಗೆಯಿಂದ ಸಂಜೆವ್ರಿಗೆ ಏನಾದ್ರು ಅವನ ಆಕರ್ಷಲ್ಲೇ ಬರ್ತಾರೆ. ಇನ್ನು ಬೆಳಗ್ಗೆ ಏನಾದ್ರು ನಮ್ಮ ಅಪ್ಪಾಜಿ ಹೋಗಿದ್ರೆ ಅವರು ಕೂಡ ತಂದಿರ್ತಾರೆ. ಇನ್ನು ಸಂಜೆ ಇವ್ರು ಬಂದರೆ ಯಾರಾದರೂ ಹೋದ್ರೆ ತರ್ತಾನೆ ಇರ್ತಾರೆ. ಇನ್ನೊಂದೇನೆಂದರೆ ಏನಾದರೂ ಆಚೆ ಕುರುಕಲು ಈ ಥರದ್ದು ಏನಾದರೂ ತಿಂದೆ ಊಟನೇ ಮಾಡಲ್ಲ. ಹಾಗಾಗಿ ಅದೊಂದು ಬೇಜಾರ. ಈ ಥರ ತಿಂಡಿಗಳು ಕೊಡೋಕ್ಕೆ ಜಾಸ್ತಿನೂ ಕೂಡ ಕೊಡಬಾರ್ದು. ಅದರಲ್ಲೂ ಈಗಿನ ಮಕ್ಕಳು ಅಂತೂ ತುಂಬಾ ಆಟ ಮಾಡ್ತಾರೆ, ಹೇಳಿದ ಮಾತು ಕೇಳಲ್ಲ, ಹೇಳಿದ್ನೇ ಕೊಡಿಸ್ಬೇಕು. ಇಲ್ಲಾಂದರೆ ಎಷ್ಟು ಆಟ ಮಾಡ್ತಾರೆ ಅಂತ ಎಲ್ರಿಗೂ ಕೂಡ ಗೊತ್ತಿರುತ್ತೆ. ಅಷ್ಟೊಂದು ತಲಾಟೆಗಳು ಮತ್ತು ಕಿತಾಪತಿ ಜಾಸ್ತಿ. ಹಾಗಾಗಿ ಇನ್ನು ಬೆಳಗ್ಗೆನೇ ನಮ್ಮ ಅಪ್ಪಾಜಿ ಫಿಶ್ ತಂದಿದ್ರು, ಫಿಶ್ ಕಬಾಬು ಮತ್ತು ಫಿಶ್ ಸಾಂಬಾರು ಮಾಡಿ ಅಂತ ಹೇಳಿದರು. ಹಾಗಾಗಿ ಅದಕ್ಕೂ ಕೂಡ ಎಲ್ಲ ರೆಡಿ ಮಾಡ್ತಾಯಿದ್ದೀವಿ. ಊರಲ್ಲಿ ಹೆಂಗಂದ್ರೆ ಕರೆಂಟ್ ಇಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಇವತ್ತು ಕರೆಂಟು ಕೂಡ ಇರಲಿಲ್ಲ, ಬೆಳಗ್ಗೆ ಹೋಗಿದ್ದು ಸಂಜೆ ಆದರೂ ಬಂದಿರಲಿಲ್ಲ. ಹಾಗಾಗಿ ಖಾರ ಕಲ್ಲನ್ನ ತೊಳೆದ್ಬಿಟ್ಟು ರೆಡಿ ಮಾಡಿ ಅದರಲ್ಲೇ ರುಬ್ಬಣ ಅಂತ ಹೇಳ್ತಿದ್ರು. ನಾನು ಕಬಾಬ್ಗೆ ಫಸ್ಟು ಕಲಸಿಡೋಣ ಅಂತ ಅಂದ್ಕೊಂಡೆ. ಅದು ನೋಡಿದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇರೆ ಇರಲಿಲ್ಲ, ಹಂಗೆ ಜಜ್ಬಿಟ್ಟು ಹಾಕ್ತಾರೆ ಒಬ್ರೊಬ್ರು. ನನಗೆ ಆ ಥರ ಇಷ್ಟ ಆಗಲ್ಲ. ಹಂಗೆ ಜಜ್ಬಿಟ್ಟು ಬೇಕಾದರೂ ಹಾಕ್ಬೋದು, ಆದರೆ ನನಗೆ ಇಷ್ಟ ಆಗಲ್ಲ ಆ ಥರ. ಇನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹೆಂಗಿದ್ರು ಬರ್ತಿದ್ರಲ್ಲ ಅಂಗಡಿಯಿಂದ ತರಕೇಳೋಣ ಅಂತ 1-2 ಪ್ಯಾಕೆಟ್ ತರಿಸ್ದೆ. ಮನೆಯಲ್ಲೇ ಮಾಡ್ಕೊಂಡ್ರೆ ಫ್ರೆಶ್ ಆಗಿ ತುಂಬ ಚೆನ್ನಾಗಿರುತ್ತೆ. ಆದರೆ ಕರೆಂಟ್ ಇಲ್ದಿದ್ದ ಟೈಮಲ್ಲಿ ಏನು ಮಾಡೋಕ್ಕಾಗಲ್ಲ, ಅಂಗಡಿಯಲ್ಲೇ ತರಿಸ್ಕೋಬೇಕಾಗುತ್ತೆ. ನಾನು ಕೂಡ ಕಬಾಬಿಗೆಲ್ಲ ಕಲಿಸ್ಬಿಟ್ಟು ರೆಡಿ ಮಾಡಿ ಇಟ್ಟಿದ್ದೀನಿ. ಇನ್ನು ಸಾಂಬಾರಿಗೆ ಖಾರ ರುಬ್ಬೇಕಲ್ಲ, ಹಾಗಾಗಿ ನಮ್ಮಮ್ಮ ಖಾರ ಕಲ್ಲೆಲ್ಲ ರೆಡಿ ಮಾಡಿಕೊಡಿ, ನಾನೇ ರುಬ್ತೀನಿ ಅಂತ ಹೇಳಿದೆ. ನನಗೆ ಅಷ್ಟಾಗಿ ಖಾರ ಕಲ್ಲಲ್ಲಿ ರುಬ್ಬಕ್ಕೆ ಬರಲ್ಲ. ನಮ್ಮ ಅಕ್ಕ ಮತ್ತು ನಮ್ಮಮ್ಮ ಚೆನ್ನಾಗಿ ರುಬ್ತಾರೆ ಖಾರ ಕಲ್ಲಲ್ಲಿ. ನಾವು ಆಲ್ಮೋಸ್ಟ್ ಎಲ್ಲ ಮಿಕ್ಸಿಲೇ ಅಲ್ವಾ ಇವಾಗ. ಮುಂಚಿನವರೆಲ್ಲ ಖಾರ ಕಲ್ಲಲ್ಲಿ ರುಬ್ತಿದ್ರು, ಅದೇ ಟೇಸ್ಟು ಸೂಪರು. ಖಾರ ಕಲ್ಲಲ್ಲಿ ರುಬ್ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಆದರೆ ಮಿಕ್ಸಿಲಿ ಮಾಡಿದ್ದು ಅಷ್ಟು ಟೇಸ್ಟ್ ಇರಲ್ಲ. ಇನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗೂ ರುಬ್ಬನಂತಲೇ ರೆಡಿ ಮಾಡಿ ಎಲ್ಲ ಇಟ್ಟಿದ್ದೆ. ಅದು ನೋಡ್ರಿ ಕರೆಂಟ್ ಬರಲಿಲ್ಲ, ಹಾಗೆ ಸುಮ್ಮನೆ ಅಂದಿದ್ಲಿಗೆ. ಇನ್ನು ಪೇಸ್ಟ್ನೇ ತಂದಿದ್ರಲ್ಲ ಅದನ್ನೇ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಇನ್ನು ಕರೆಂಟ್ ಏನಾದರೂ ಬಂದರೆ ಅದೇನೇ ಏನೂ ಆಗಲ್ಲ, ಹಾಳಾಗಲ್ಲ. ಕರೆಂಟ್ ಬಂದರೆ ರೆಡಿ ಮಾಡಿ ಇಟ್ಕೊಂಡ್ರೆ ಬೇರೆ ಟೈಮಲ್ಲಿ ಏನಕ್ಕಾದರೂ ಯೂಸ್ ಆಗುತ್ತೆ ಅಂತ. ಇನ್ನು ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಕಾಫಿ ಎಲ್ಲ ಕುಡಿದ್ಬಿಟ್ಟು ಸ್ವಲ್ಪ ಎಲ್ಲರೂ ಕೂಡ ಮಾತಾಡ್ಕೊಂಡು ಕೂತಿದ್ರು. ಇನ್ನು ಸ್ವಲ್ಪ ಕೆಲಸ ಇತ್ತು, ಅದ್ರ ಬಗ್ಗೆನೇ ಮಾತಾಡ್ಕೊಂಡು ಕೂತಿದ್ರು ಎಲ್ಲರೂ ಕೂಡ.
ಇನ್ನು ಮಕ್ಕಳು ಕಿರ್ಚಾಡೋದೇ ಜಾಸ್ತಿ ಆಗಿಬಿಡುತ್ತೆ, ಏನು ಮಾತಾಡೋಕ್ಕೆ ಬಿಡಲ್ಲ, ಅಷ್ಟು ಕಿರ್ಚಾಡ್ತಾರೆ. ಎಷ್ಟು ಹೇಳಿದ್ರೂ ಅವ್ರಿಗೆ ಮೈಂಡಿಗೆ ಹೋಗೋದೇ ಇಲ್ಲ ಅನಿಸುತ್ತೆ. ಈಗಿನ ಮಕ್ಕಳಿಗೆ ತುಂಬ ಕಿರ್ಚಾಡ್ತವೆ, ತಲಾಟೆ ಮಾಡ್ತವೆ. ಇನ್ನು ನಮ್ಮಮ್ಮ ಈ ಕಡೆ ಖಾರ ಕಲ್ಲೆಲ್ಲ ರೆಡಿ ಮಾಡ್ತಿದ್ದಾರೆ. ಏನೇ ಹೇಳಿ ಖಾರ ಕಲ್ಲಲ್ಲಿ ರುಬ್ ಮಾಡ್ತೀವಲ್ಲ, ಆ ಸಾಂಬಾರು ಟೇಸ್ಟು ಯಾವುದ್ರಲ್ಲೂ ಬರೋಲ್ಲ. ಒಲೆಯಲ್ಲಿ ಮತ್ತು ಖಾರ ಕಲ್ಲಲ್ಲಿ ರುಬ್ ಮಾಡಿದ್ದು. ನಮ್ಮ ಮನೇಲಿ ನಮ್ಮಮ್ಮ ಈಗಲೂ ಕೂಡ ಒಲೆನ ಯೂಸ್ ಮಾಡ್ತಾರೆ, ಅದರಲ್ಲೇ ಮಾಡೋದು. ಹಾಗಾಗಿ ಎಲ್ಲ ರೆಡಿ ಮಾಡಿ ಮಾಡಿಕೊಡ್ತಾ ಇದ್ದಾರೆ. ನಾನು ಇವಾಗ ಖಾರ ಕಲ್ಲಲ್ಲಿ ಖಾರ ರುಬ್ಬನ ಅಂತ ಅಂದ್ಕೊಂಡಿದ್ದೀನಿ. ನಾನು ಸ್ವಲ್ಪ ರುಬ್ಬಿಟ್ಟು ನಮ್ಮ ಅಮ್ಮಂಗೆ ಕೊಡ್ತೀನಿ, ಅವರು ಇನ್ನು ಉಳಿದಿದ್ದ ರುಬ್ಕೊತಾರೆ. ಇವತ್ತು ನನ್ನ ಮಗನ ಬರ್ತಾಳೆ, ನಮ್ಮ ಅಕ್ಕನ ಮಗನ ಬರ್ತಾಳೆ, ಅದಕ್ಕೆ ನೋಡಿ ಎಲ್ಲ ತಂದಿದ್ದಾರೆ. ಅಲ್ಲೋಗಿಡು ಮಗನೇ, ಅಲ್ಲೋಗಿಡಪ್ಪ, ಅಲ್ಲೋಗಿ ಇಟ್ಬಿಟ್ಟು ಬಾ. ಅಕ್ಕನ ಎರಡನೇ ಮಗ ಅವನು, ಭಾರಿ ಕಿತಾಪತಿ ಮಾಡ್ತಾನೆ, ಹೇಳಿದ ಮಾತು ಕೇಳಲ್ಲ. ಎಲ್ಲದಪ್ಪ ಹಲಸಿನಣ್ಣು? ಯಾರು ಕೊಟ್ರು? ಹಲಸಿನಣ್ಣು ತೊಗೊಬಂದಿದ್ದಾರೆ, ನಮ್ಮ ಅಮ್ಮರು ತೊಗೊಬಂದಿದ್ರು ಊರಿಗೆ ಹೋದಾಗ. ಇವಾಗ ಇವರು ತೊಗೊಬಂದಿದ್ದಾರೆ. ಚಾಪ್ ಒಳ್ಳೆ ಚೆನ್ನಾಗಿ ಬರ್ತೈತೆ ಕಡೆ. ಚಾಪ್ ಚೆನ್ನಾಗಿ ಬರ್ತೈತಾ? ಇವನು ನನ್ನ ತಮ್ಮ. ಅಕ್ಕಚ್ಚ ಬಡಿಬೇಡ ಮೇಡ ಹೊಡ್ಸ್ಕೊಬೇಕು ಪಾಪು. ಊಟ ಮಾಡಕ್ ಮಗ ಇನ್ನೊಂದ್ 2 ವರ್ಷ ಹಾಸ್ಟ್ಲಾಗ ಸೇರಿಸ್ತೀನಿ, ಅದು ಹುಡುಗರಲ್ಲ ಅವಾಗ ಗೊತ್ತಾಗುತ್ತೆ. ಮಧ್ಯಾಹ್ನ ಕುಯ್ದ್ರಲ್ಲ ಅದ್ರಲ್ಲೇ ಕುಯ್ರಿ. ಈಗ ಯಾವ್ದು ಬೇರೆ ತಂದ್ರ ಒಂದೊಳೆ ಕಡೆ ಕೊಡೋದು ಉಳ್ಗಾಯ್ ತರ ಆಯ್ತಲ್ವಾ? ಸಾಕಾ? ಚೆನ್ನಾಗಿ ತೊಳಿತೀನಿ, ಒಂದು ತೊಳೆ ತಿನ್ನು. ಆದರೂ ಹಲಸಿನ ಹಣ್ಣು ಎರಡು ಕೂಡ ತುಂಬಾ ಚೆನ್ನಾಗಿದ್ರು. ನಮ್ಮಮ್ಮ ಊರಿಗೆ ಹೋಗಿದ್ರಲ್ಲ, ಅಲ್ಲಿ ತಂದಿದ್ರು ಊರಿಂದ. ಮತ್ತು ಇನ್ನು ನಮ್ಮ ಅತ್ತಿಗೆ ಮನೆಯಲ್ಲೂ ಕೂಡ ಕೊಟ್ಟು ಕಳಿಸಿದ್ರು. ತುಂಬ ಚೆನ್ನಾಗಿತ್ತು ಎರಡು ಕೂಡ. ಎಲ್ಲರೂ ಕೂಡ ಕೂತ್ಕೊಂಡು ಕಟ್ ಮಾಡ್ಕೊಂಡು ತಿಂತಾ ಇದ್ದೀವಿ. ಇನ್ನು ಇದನ್ನೆಲ್ಲ ಮುಗಿಸ್ಬಿಟ್ಟು ನಮ್ಮಣ್ಣ ಚಿಕನ್ ಬೇಯಿಸೋಣ ಅಂತ ಹೇಳಿದ್ದ. ತಂದೂರಿ ಥರ ತಂದುಬಿಟ್ಟು ಕಬಾಬ್ ಥರ ಕಲಿಸ್ಬಿಟ್ಟು, ಮಾಮೂಲಿ ತಂದೂರಿ ಬೇಯಿಸ್ತಾರೆ ಗೊತ್ತಾ ಕೆಂಡದಲ್ಲಿ, ಆ ಥರ ಬೇಯಿಸೋಣ ಅಂತ ಕೂಡ ಹೇಳಿದ್ದ ಅವನು. ಇನ್ನು ಫಿಶ್ ಕೂಡ ಮಾಡಿದ್ವಿ ನಮ್ಮ ಮನೇಲಿ. ಇನ್ನು ಅಣ್ಣ ಚಿಕನ್ ತರ್ತೀನಿ, ಆಚೆ ಸುಟ್ಕೊಂಡು ಕೆಂಡದಲ್ಲಿ ಸುಟ್ಕೊಂಡು ತಿಂತೀವಲ್ಲ, ಅದನ್ನು ಮಾಡ್ಕೊಂಡು ತಿನ್ನೋಣ ಅಂತ ಹೇಳಿದ್ದ. ಹಾಗಾಗಿ ಅದಕ್ಕೂ ಕೂಡ ಎಲ್ಲ ರೆಡಿ ಮಾಡಿಟ್ಟಿದ್ರು. ಇನ್ನು ಇದ್ಲು ಕೂಡ ಎಲ್ಲ ರೆಡಿ ಮಾಡಿಟ್ಟಿದ್ದ. ಇನ್ನೇನು ಬರ್ತೀನಿ ಅದನ್ನೆಲ್ಲ ಇದ್ಲೆಲ್ಲ ಹಾಕ್ಬಿಟ್ಟು ರೆಡಿ ಮಾಡಿಟ್ಬಿಡಿ, ಬಂದ ತಕ್ಷಣ ಬೇಯಿಸೋಣ ಅಂತ ಹೇಳಿದ್ದ. ಈ ಥರ ಮುಂಚೆ ಎಲ್ಲ ತುಂಬ ಮಾಡ್ಕೊಂಡು ತಿಂತಾಯಿದ್ವಿ, ಈಗ ಸ್ವಲ್ಪ ಕಡಿಮೆ ಆಗಿತ್ತು. ಈಗ 1-2 ವರ್ಷದಿಂದ ಅಷ್ಟೊಂದು ಏನು ಬೇಯಿಸ್ತಾ ಇರಲಿಲ್ಲ. ಆದರೂ ಫ್ಯಾಮಿಲಿ ಎಲ್ಲ ಸೇರಿದಾಗ ಈ ಥರ ಎಂಜಾಯ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ನಮ್ಮನೆಲ್ಲ ಎನಿ ಟೈಮ್ ಮಾಡ್ತಾಯಿದ್ವಿ. ಅವಾಗ ಕೆಂಡದಲ್ಲಿ ಬೇಯಿಸ್ಕೊಂಡು ತಿಂದಿದ್ದು, ಅದು ಆಯಿಲೆಲ್ಲ ಅದೆಲ್ಲ ಹೋಗ್ಬಿಡುತ್ತೆ. ಆವಾಗ ಚಿಕನ್ ಎಷ್ಟು ಬೇಕಾದರೂ ತಿನ್ಬೋದು, ತಿಂದಿದ್ದೇ ಗೊತ್ತಾಗಲ್ಲ. ಅಷ್ಟು ಟೇಸ್ಟು ಕೂಡ ಇರುತ್ತೆ, ಚೆನ್ನಾಗೂ ಕೂಡ ಇರುತ್ತೆ. ಯಾವ ಬರುತ್ತೆ ಇಲ್ವಾ? ಯಾವ ಬಂದಿಲ್ಲ ನೋಡಿ ಹೇಳೋರು ಮತ್ತೆ ನಮ್ಮನೆ ಯಾವ ಹೇಳಿದ ಮತ್ತೆ ಕೇಳೋ ಅಂತವಲ್ಲ. ಅವಳು ಹಿಡಿಕಬೇಡಿ, ಬೇಕಾದ್ರೆ ದೂರದಲ್ಲಿ ಹಿಂಗೆ ಆಟ ಆಡಿಬೇಡಿ. ಅವಳು ಸುಮ್ಮನೆ ಆಟ ಆಡ್ತಾವಳೆ. ಫಿಶ್ ಬೇಯಿಸೋಣ ಅಂತ ಎಣ್ಣೆನ ಹಾಕಿಟ್ಟಿದ್ದೀನಿ, ಕಬಾಬ್ ಮಾಡೋಣ. ಇನ್ನೊಂದು ಸ್ವಲ್ಪ ಆಯಿಲ್ ಹಾಕಬೇಕು, ಇದು ಸಾಲಲ್ಲ. ಆಡ್ಬಿಡು. ತೊಳೆದಿಟ್ಟಿರೋದು ಅದ್ರಲ್ಲಿ ಪೇಸ್ಟ್ ಮಾಡಬೇಕು, ಪೇಸ್ಟ್ ಮಾಡಿಡಬೇಕು. ಪೇಸ್ಟ್ ಮಾಡಿಟ್ರೆ ಚೆನ್ನಾಗಿರ್ತವೆ. ಇನ್ನು ಫಿಶ್ನ ಕೂಡ ಕಲಸಿಟ್ಟಿದ್ನಲ್ಲ, ಅದು ಬೇಯಿಸ್ಬಿಡೋಣ. ಮಕ್ಕಳಿಗೆಲ್ಲ ಬೇಯಿಸ್ಕೊಟ್ರೆ ಇವಾಗಲೇ ಆರಾಮಾಗಿ ತಿನ್ಕೊಂಡ್ಬಿಡ್ತಾರೆ ಅಂತ. ಅದರಲ್ಲೂ ನಮ್ಮನೇಲೆ ಮಕ್ಕಳು ಯಾವೂ ಅಷ್ಟೊಂದು ಇಷ್ಟಪಟ್ಟು ತಿನ್ನಲ್ಲ. ಇವತ್ತೇನೋ ಇಷ್ಟಪಟ್ಟು ನನ್ನ ಧನ್ವಿನೂ ಕೂಡ ಕಬಾಬು ಹಾಕಿಸ್ಕೊಂಡು ತಿಂದು. ಫಿಶ್ನ ಜಾಸ್ತಿ ತಿನ್ನಿಸ್ಬೇಕು, ಮಕ್ಕಳಿಗೆ ಶಾರ್ಪ್ ಆಗ್ತಾರೆ. ಚಿಕನ್ಗಿಂತ ಫಿಶ್ ಎಲ್ಲ ಜಾಸ್ತಿ ತಿನ್ನಿಸ್ಬೇಕು. ಆದರೂ ಹೋಗಿ ಒಂದೊಂದು ಟೈಮಲ್ಲಿ ಇಷ್ಟ ಆದರೆ ತಿಂತಾರೆ, ಇಲ್ಲ ಅಂದ್ರೆ ಇಲ್ಲ. ಇವತ್ತು ಕಬಾಬು ಕೂಡ ಚೆನ್ನಾಗಿತ್ತು, ಹಾಗಾಗಿ ಹಾಕಿಸ್ಕೊಂಡು ತಿಂದರು. ಫಿಶ್ ಕಬಾಬ್ ತಿನ್ನಲ್ವಾ? ಫಿಶ್ ಕಬಾಬ ಫಿಶ್ ಕಬಾಬ್ ತಿನ್ನಲ್ಲ ಚಿನಿ? ಆಚೆ ಕಳ್ಸೋ ಸ್ವಲ್ಪ. ಕರೆಂಟ್ ಇಲ್ದಿರ್ಬೋದು, ಕರೆಂಟ್ ಹೋಗಿ ಬಂದು ಮಾಡ್ತಿದ್ದೆ. ಸ್ವಲ್ಪ ಕಷ್ಟ ಆಗಿದೆ, ಕರೆಂಟ್ ಇಲ್ಲ. UPS ಇರೋದಕ್ಕೆ ಸ್ವಲ್ಪ ಹೊತ್ತು ಇರುತ್ತೆ ಕರೆಂಟ್. ಇಲ್ಲ ಅಂದರೆ ಕ್ಯಾಂಡಲ್ ಏನಾದರೂ ಕಷ್ಟ ಆಗುತ್ತೆ. ಹಳ್ಳಿ ಕಡೆ ಕರೆಂಟಿಂದ ಒಂದು ಪ್ರಾಬ್ಲಮ್ಮು. ಅದು
ಹಾಗಾಗಿ ಫಿಶ್ನ ಬೇಯಿಸ್ಬಿಡೋಣ ಜಾಸ್ತಿ ಹೊತ್ತು. ಇನ್ನು ಸಾಂಬಾರಿಗೆ ನಾನು ಜಾಸ್ತಿ ಹಾಕಿರಲಿಲ್ಲ, ಕಬಾಬ್ನೇ ಜಾಸ್ತಿ ಮಾಡಿದ್ದೆ. ಸಾಂಬಾರ್ಗಿಂತ ಕಬಾಬ್ ಚೆನ್ನಾಗಿರುತ್ತೆ ಅಂತ. ಕಬಾಬ್ ಎಣ್ಣೆಲಿ ಡೀಪ್ ಫ್ರೈ ಮಾಡೋಕ್ಕಿಂತ ತವಾ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ. ಆದರೆ ಇದು ಕೂಡ ಎಣ್ಣೆ ಜಾಸ್ತಿ ತೊಗೊಳುತ್ತೆ, ಅದು ಜಾಸ್ತಿ ಎಣ್ಣೆ ತೊಗೊಳ್ಳಲ್ಲ ಕಬಾಬು. ನಾವು ಅಪರೂಪ ಮೀನು ಮಾಡೋದೇ ನಾವು ಅಪರೂಪ. ಇನ್ನು ಊರ ಕಡೆ ಬಂದರೆ ನಮ್ಮ ಅಮ್ಮನ ಮನೇಲಿ ಜಾಸ್ತಿ ಮಾಡ್ತಾರೆ ಫಿಶ್ ಎಲ್ಲ ಚೆನ್ನಾಗಿರುತ್ತೆ. ಹಾಗಾಗಿ ಇವತ್ತು ಕಬಾಬೇ ಮಾಡೋಣ. ಕಬಾಬ್ ಚೆನ್ನಾಗಿರುತ್ತೆ, ತುಂಬ ದಿನ ಆಯ್ತಲ್ಲ ಮಾಡಿ, ಹಾಗಾಗಿ ಅದನ್ನೇ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇನ್ನು ಅದರಲ್ಲೂ ಬಾಯ್ಲರ್ ಕೋಳಿ ಎಲ್ಲ ಜಾಸ್ತಿ ತಿನ್ನಬಾರ್ದು. ಫಿಶ್ಶು ಇಲ್ಲಾಂದರೆ ಫಾರಮ್ ಕೋಳಿ ಬರುತ್ತೆ, ಮೊಟ್ಟೆ ಕೋಳಿ ಬರುತ್ತಲ್ಲ, ಅದನ್ನು ತಿನ್ಬೋದು ಜಾಸ್ತಿ. ಪರವಾಗಿಲ್ಲ, ಅದೊಂದು ಮಟ್ಟಿಗೆ ತಿನ್ಬೋದು. ಇನ್ನು ಬಾಯ್ಲರ್ ಕೋಳಿ ಎಲ್ಲ ಇಂಜೆಕ್ಷನ್ ಎಲ್ಲ ಕೊಟ್ಬಿಟ್ಟು ದಪ್ಪ ಆಗಲಿಕ್ಕೆ ಇಂಜೆಕ್ಷನ್ ಎಲ್ಲ ಕೊಟ್ಟಿರ್ತಾರಲ್ಲ, ಬಾಯ್ಲರ್ ಜಾಸ್ತಿ ತಿನ್ನಬಾರ್ದು, ಹೀಟು ಜಾಸ್ತಿ ಆಗಿಬಿಡುತ್ತೆ. ಅದರಲ್ಲೂ ಊರ ಕಡೆ ಇದ್ದರೆ ನಾನ್ ವೆಜ್ ತಿಂದರೆ ಹೀಟ್ ಆಗೋಲ್ಲ. ಅದೇ ಬೆಂಗಳೂರಲ್ಲಿದ್ದು ತಿಂದ್ಬಿಟ್ರಂತೂ ಹೆವಿ ಹೀಟ್ ಆಗಿಬಿಡುತ್ತೆ. ಇಲ್ಲಿ ಊರ ಕಡೆ ಅಷ್ಟೊಂದು ಕಾಣಲ್ಲ, ಹೀಟು ಆಗಲ್ಲ. ಹಾಗಾಗಿ ಇನ್ನು ಫಿಶ್ ಕಬಾಬು ಚೆನ್ನಾಗಿತ್ತು. ಎಲ್ಲರೂ ಕೂಡ ಮಕ್ಕಳು ಹಾಕಿಸ್ಕೊಂಡು ತಿಂದರು. ಏನಾದರೂ ಮಾಡಿದರೆ ಖುಷಿಯಾಗಿ ಮಕ್ಕಳು ತಿಂದರೆ ಒಂಥರ ಸಮಾಧಾನ. ಇಲ್ಲಾಂದರೆ ನನಗೆ ಅದು ಬೇಡ ಇದು ಬೇಡ ಅಂತಿದ್ರೆ ನಮಗೂ ಕೂಡ ಬೇಜಾರಾಗ್ತಿರುತ್ತೆ. ಕಬಾಬು ಕೂಡ ಸೂಪರಾಗಿ ಬಂದಿತ್ತು. ಎಲ್ಲರೂ ಒಂದೊಂದು ಪೀಸ್ ಟೇಸ್ಟ್ ನೋಡಿ ಇನ್ನು ಆಚೆ ಕಡೆ ಇನ್ನು ಚಿಕನ್ ಬೇಯಿಸೋಣ ಅಂತ ಎಲ್ಲರೂ ಕೂಡ ಇದ್ವಲ್ಲ ಇವತ್ತು, ಅದಕ್ಕೆ ಎಲ್ಲ ಕೂಡ ರೆಡಿ ಮಾಡ್ಕೊತಾ ಇದ್ದೀವಿ. ಚಿಕನ್ ಇದೊಂಥರ ಸೂಪರಾಗಿರುತ್ತೆ. ಆಚೆ ಸಿಂಪಲ್ಲಾಗಿ ಮಿಕ್ಸ್ ಮಾಡಿಟ್ಟಿರೋದು ಇದನ್ನು ಚಿಕನ್ನು. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿರುತ್ತೆ. ನಮಗಂತೂ ಇದು ತುಂಬಾ ಇಷ್ಟ. ಇದನ್ನಂತೂ ನಾವು ಕಿತ್ತಾಡ್ಕೊಂಡು ತಿಂತೀವಿ. ಚಿಕನ್ ಅಂತೂ ಎಲ್ರಿಗೂ ಕೂಡ ಇಷ್ಟ ಆಗುತ್ತಲ್ಲ, ಹಾಗಾಗಿ ಕಡ್ಡಿ ತೊಳಿಬೇಕಿತ್ತು. ನಿಕ್ಕಿತ ತೊಳ್ಕೊಬತ್ತೀಯ ಹಂಗೆ ನೀ ಅವಳೆಲ್ಲ ನಂಗಂತ ಚಿಕನ್ ಗೊಜ್ಜೆಲ್ಲ ಉಳಿದಿಲ್ಲ. ಮತ್ತೆ ತಡಿ, ಅವಳಿಗೆ ಎಲ್ಲರೂ ಬೇಡವಾ, ನೀನೊಬ್ಳೆ ಸಾಕಾ? ಏಯ್ ಹೇಳ್ತಾರೆ ಅಂತ ನೋಡಿ, ಹೆಂಗ್ ಕಾಯ ಭಯ ಆಗ್ತಾಳೆ, ಚೆನ್ನಾಗಿ ಹೊಗೆ ಆಗ್ತಾವ. ಇನ್ನು ಅವಾಗಾದರೆ ಚಿಕನ್ ಬೇಯಿಸ್ಲಿಕ್ಕೆ ಸ್ವಲ್ಪ ಕಷ್ಟಪಡಬೇಕಿತ್ತು. ಹಿಂಗೆ ಗಾಳಿ ಬೀಸಕ್ಕೆ ಅದು ಕೆಂಡ ಉರಿತಾ ಇರಬೇಕಲ್ಲ, ಅವಾಗ ಎಲ್ಲರೂ ಕೂಡ ಒಂದೊಂದು ಸ್ವಲ್ಪ ಹೊತ್ತು ಕೈಯಲ್ಲಿ ಬೀಸ್ತಾ ಇದ್ವಿ ಒಂದು ಪೇಪರ್ ತೊಗೊಂಡು. ಇವಾಗ ನಮ್ಮ ಅಣ್ಣ ಅದೇನೋ ಒಂದು ಚಿಕ್ಕ ಫ್ಯಾನ್ ತಂದಿದ್ದಾನೆ, ಅದರಿಂದ ಎಷ್ಟು ಹೆಲ್ಪ್ ಆಗ್ತಿದೆ ಅಂದರೆ ಬೇಗ ಬೇಗ ಚಿಕನ್ ಬೇಯ್ತಿದೆ, ಮತ್ತು ಯಾರು ಗಾಳಿ ಬೀಸಬೇಕು ಅನ್ನೋದೊಂದು ಕಷ್ಟ ಇಲ್ಲ. ಹಾಗಾಗಿ ತುಂಬ ಚೆನ್ನಾಗಿತ್ತು. ಬೇಗನೂ ಕೂಡ ಚಿಕನ್ ಬೇಯ್ತಾಯಿತ್ತು, ಕೆಂಡನೂ ಕೂಡ ಎಲ್ಲ ರೆಡಿ ಮಾಡಿಟ್ಟಿದ್ದ. ಇನ್ನು ಇದರಲ್ಲಾಗಿ ನನ್ನ ಹಸ್ಬೆಂಡು ಮತ್ತು ನನ್ನ ಇನ್ನೊಬ್ಬ ಅಣ್ಣ ಮಿಸ್ಸಿಂಗು, ಯಾವಾಗಲೂ ಅವರಿಬ್ಬರು ಕೂಡ ಇರ್ತಾಯಿದ್ರು ನಾವು ಇದು ಮಾಡುವಾಗ. ನೋಡಿ ಈ ಥರ ಇರುತ್ತೆ ಚಿಕನ್ ಬೇಯಿಸೋದು, ಒಂಥರ ಗ್ರಿಲ್ ಥರ ಬರುತ್ತೆ ಅನಿಸುತ್ತೆ, ಚಿಕನ್ ಗ್ರಿಲ್ಲ ಅಂತಾರೇನೋ, ಇದನ್ನು ಗೊತ್ತಿಲ್ಲ. ಒಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ. ಊರ ಕಡೆ ಬಂದಾಗ ಈ ಥರ ಎಲ್ಲ ಫ್ಯಾಮಿಲಿ ಎಲ್ಲ ಸೇರಿದಾಗ ಈ ಥರ ಎಂಜಾಯ್ ಮಾಡಿದ್ರೆ ಏನೋ ಒಂಥರ ಖುಷಿ ಇರುತ್ತೆ. ಹಾಗಾಗಿ ಎನಿ ಟೈಮ್ ಮಾಡೋಕ್ಕಾಗಲ್ಲ, ಈ ಕಡೆ ಊರ ಕಡೆ ಬಂದಾಗ ಎಲ್ಲರೂ ಇದ್ದಾಗ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ. ಇನ್ನು ಇದರಲ್ಲಾಗಿ ನಮ್ಮ ಅಣ್ಣ ನನ್ನ ಹಸ್ಬೆಂಡು ಮತ್ತು ಇರಲಿಲ್ಲ, ಬೇಜಾರಾಗ್ತಿತ್ತು. ಅವರು ಇದ್ದರೆ ಒಂಥರ ತುಂಬ ಖುಷಿ ಆಗೋದು. ಈ ಥರ ಒಂದ್ಸರಿ ಊರ ಕಡೆ ಬಂದಾಗ ಎಲ್ಲರೂ ಕೂಡ, ಹಳ್ಳಿಲಾದರೆ ಈ ಥರ ಮಾಡ್ಬೋದು, ಸಿಟಿಲಾದರೆ ಈ ಥರ ಮಾಡೋಕ್ಕಾಗಲ್ಲ, ಎಂಜಾಯ್ ಮಾಡೋಕ್ಕಾಗಲ್ಲ. ಹಾಗಾಗಿ ಎಲ್ಲರೂ ಕೂಡ ರೆಡಿ ಮಾಡ್ಕೊಂಡು ಎಲ್ಲ ಬೇಯಿಸ್ಕೊಂಡು ಒಂದು ರೌಂಡ್ ಎಲ್ಲರೂ ಚಿಕನ್ನು ಬೇಯಿಸ್ದಂಗೆ ಅವಾಗ ಖಾಲಿ ಆಗ್ತಿರತ್ತೆ. ಹಾಗಾಗಿ ಇದನ್ನು ಸ್ವಲ್ಪ ಚಿಕನ್ ಜಾಸ್ತಿನೇ ತಂದಿರ್ತೀವಿ. ಈ ಚಿಕನ್ ಏನಂದರೆ ಈ ಥರ ಕೆಂಡದಲ್ಲಿ ಸುಡುವಾಗ, ಈ ಥರ ಕೆಂಡದಲ್ಲಿ ಸುಡುವಾಗ ಅದ್ರದ್ದು ಆಯಿಲೆಲ್ಲ ಫುಲ್ಲು ಅದ್ರ ಕೆಳಗಡೆ ಎಲ್ಲ ಇಳಿದೋಗುತ್ತೆ, ಆಯಿಲ್ ಏನೂ ಇರೋಲ್ಲ ಚಿಕನ್ನಿಂದು. ಹಾಗಾಗಿ ಚೆನ್ನಾಗಿರುತ್ತೆ, ತಿನ್ಲಿಕ್ಕೆ ಒಂಥರ ಟೇಸ್ಟ್ ಇರುತ್ತೆ, ಮತ್ತು ಜಾಸ್ತಿ ತಿಂದು ಅಂತಲೂ ಅನಿಸಲ್ಲ, ಮೀಡಿಯಮ್ ಆಗಿರುತ್ತೆ. ಹಾಗಾಗಿ ಇನ್ನು ಮಾಮೂಲಿ ಚಿಕನ್ ಫ್ರೈ ಅವೆಲ್ಲ ಮಾಡಿದ್ದು ಆಯಿಲ್ ಜಾಸ್ತಿ ಇರುತ್ತಲ್ಲ, ಹೆವಿ ಸ್ವಲ್ಪ ತಿಂದ್ರೂ ಹೆವಿ ಆಗಿಬಿಡುತ್ತೆ. ಹಾಗಾಗಿ ಈ ಥರ ಒಂದ್ಸರಿ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಮಾಮೂಲಿ ಇದು ಯಾವ ಥರ ಮಾಡೋದಂದರೆ ಕಬಾಬಿಗೆ ಕಲಿಸ್ತೀವಲ್ಲ, ಕಬಾಬ್ ಪೌಡ್ರು ಮತ್ತು ಮೊಸರು, ನಿಂಬೆಹಣ್ಣು, ಉಪ್ಪು, ಖಾರ ಮತ್ತು ಅಷ್ಟೇ, ಇಷ್ಟನ್ನೇ ಹಾಕ್ಬಿಟ್ಟು ಮ್ಯಾರಿನೇಟ್ ಮಾಡಿ ಇಟ್ಬಿಟ್ಟು, ಈ ಥರ ಹಳ್ಳಿ ಕಡೆ ಬಂದಾಗ ಈ ಥರದ್ದು ಇದು ಬರುತ್ತೆ ಗ್ರಿಲ್ದೇ ಒಂದು, ಅದನ್ನು ತಂದು ಇಟ್ಕೊಂಡು ಈ ಥರ ಮಾಡ್ಕೊಂಡು ತಿಂದು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಎಲ್ಲರೂ ಕೂಡ ನಮ್ಮ ಮನೇಲಿ ಮಕ್ಕಳು ಕೂಡ ಇಷ್ಟಪಡ್ತಾರೆ ಇದನ್ನು. ಇನ್ನು ಇದರಲ್ಲಾಗಿ ನಮ್ಮ ಅಮ್ಮಂಗೆ ನಮ್ಮ ಅಪ್ಪಾಜಿ ಜಾಸ್ತಿ ಇಷ್ಟಪಡಲ್ಲ, ಇನ್ನು ನಾವೆಲ್ಲ ಇಷ್ಟಪಟ್ಟು ತಿಂತೀವಿ. ನೀವು ಕೂಡ ನಿಮ್ಮೂರು ಹಳ್ಳಿ ಆಗಿದ್ದರೆ, ಹಳ್ಳಿ ಕಡೆ ಹೋದರೆ ನೀವು ಕೂಡ ಈ ಥರ ಎಂಜಾಯ್ ಮಾಡ್ತೀರಾ, ಕಮೆಂಟ್ಸಲ್ಲಿ ತಿಳಿಸಿ. ಇನ್ನು ಇವತ್ತು ನಮ್ಮ ಅಕ್ಕನ ಮಗನ ಬರ್ತಡೇನೇ ಇತ್ತು, ಹಾಗಾಗಿ ಕೇಕ್ನು ಕೂಡ ಎಲ್ಲ ರೆಡಿ ಮಾಡ್ಕೊಂಬಂದಿದ್ರು. ಇದೆಲ್ಲ ಆದಮೇಲೆ ಲಾಸ್ಟಿಗೆ ಕೇಕ್ ಕಟ್ ಮಾಡೋಣ, ಅಷ್ಟೊತ್ತಿಗೆ ನಮ್ಮ ಭಾವನೂ ಕೂಡ ಬರ್ತಾರೆ ಅಂತ ಅಷ್ಟರೊಳಗೆ ಇದನ್ನೆಲ್ಲ ಮುಗಿಸ್ಕೊಬಿಡೋಣ ಅಂತ ಮಾಡ್ಕೋತಾ ಇದ್ದೀವಿ. ಇನ್ನು ನಮ್ಮ ಅಕ್ಕನ ಮಗ ನೋಡಿ, ಅವನು ತುಂಬ ಎಷ್ಟು ಟ್ಯಾಲೆಂಟ್ ಇದ್ದಾನೆ ಅಂದರೆ, ಇವೆಲ್ಲ ನೋಡಿರ್ತಾವಲ್ಲ ಮೊಬೈಲಲ್ಲಿ, ಯೂಟ್ಯೂಬಲ್ಲಿ ಯಾವ ಥರ ಲಾಗ್ಸ್ ಮಾಡ್ತಾರೆ, ವೀಡಿಯೋಸ್ ಮಾಡ್ತಾರೆ ಅಂತ, ಅವನು ಕೂಡ ತುಂಬ ಚೆನ್ನಾಗಿ ವೀಡಿಯೋ ಹಿಡಿದು ಒಂದ್ಸರಿ ಈ ಥರ ಲಾಗ್ಸ್ ಥರ ಮಾಡಿದ್ದ. ಅದೊಂಥರ ಖುಷಿ ಆಯಿತು. ಈಗಿನ ಮಕ್ಕಳು ಎಷ್ಟು ಫಾಸ್ಟ್ ಇದ್ದಾವಲ್ವ, ಏನಾರು ಒಂಚೂರು ತಿಳ್ಕೊಂಡ್ರೆ ಅಷ್ಟು ಬೇಗ ಮಾಡಿಬಿಡ್ತಾರಲ್ವ ಅಂತ ಅವನು ಕೂಡ ವೀಡಿಯೋ ಹಿಡಿತಾ ಇದ್ದ. ಅದಕ್ಕೆ ತೋರಿಸ್ತಿದ್ದೆ, ನೋಡಿ ಎಷ್ಟು ಫಾಸ್ಟ್ ಇದ್ದಾನೆ, ಇವನಿಗೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಕೊಡು ದೊಡ್ಡನಾದ್ಮೇಲೆ ಅಂತ. ಇನ್ನು ಒಂದು ರೌಂಡ್ ಚಿಕನ್ ಎಲ್ಲ ಬೆಂತು, ಎಲ್ಲರೂ ಕೂಡ ಟೇಸ್ಟ್ ನೋಡ್ತಿದ್ವು. ಸ್ವಲ್ಪ ಏನಾದರೂ ಉಪ್ಪು ಖಾರ ಏನಾದರೂ ಕಡಿಮೆ ಆಗಿದ್ರೆ ಸೇರಿಸ್ಬಿಟ್ಟು ಮತ್ತೆ ಅದನ್ನು ಬೇಯಲಿಕ್ಕೆ ಇಡೋಣ ಅಂತ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ ನಾವು. ಅಲ್ಲಿಗೆ ಒಂದು ಸ್ವಲ್ಪ ಸ್ಪೂನ್ ತರಬೇಕಿತ್ತು.
ಇದು ಯಾರು ಪೀಸ್ ಬಿಟ್ಟು ಇದೆಯಲ್ಲ ಅದಾವ 4 ವರ್ಷ ಎಣ್ಣೆ ಹಾಕಿ ಒಂಚೂರ ಬೆಂದ ತಕ್ಷಣ ಅವ್ರಿಗೆ ಕೊಡ್ರಿ ಫಸ್ಟು ನೀವು ನಮಗೆ ಕೊಡತ್ತೀನಿ ಅವ್ರಿಗೆ ಕೊಡ್ಬೇಕು ಪಿಹಿ ಆಯ್ ಮಾಡ್ ಮಗ್ಲೆ ಜ್ಯೋತಿ ತಿನ್ನು ತಿನ್ನು ವರಿಕೆ ಬರಲ್ಲ ಕಂಬಳಿ ವರಿಕೆ ಬರಲ್ಲ 33 seconds ಆಯ್ತು 40 ಇಲ್ಲಿಂದ ಸ್ಪ್ರೇ ಹೊಡಿಬೇಕಲ್ಲ. ಈ ಸೆಕೆಗೆ ಹೊತ್ಕೂ ಬೆಂಕಿ ಹತ್ರ ಕೂತಿರೋ ಮುಖ ಅಂತೂ ನೋಡೋಕ್ಕಾಗ್ತಿರ್ಲಿಲ್ಲ. ಎಲ್ಲರ ಮುಖನೂ ಎಣ್ಣೆ ಜಿಡ್ ಥರ ಆಗ್ತಿತ್ತು ಸೆಕೆ ಜಾಸ್ತಿ ಇದ್ದಿದ್ರಿಂದ. ನಿಂತ್ಕೊಳ್ಳಿ, ಎಲ್ಲರೂ ಹತ್ರಕ್ಕೆ ನಿಂತ್ಕೊಳ್ಳಿ. ಇನ್ನು ಕೇಕ್ ಕಟಿಂಗು ಎಲ್ಲ ಮುಗೀತು, ಚಿಕನ್ ಬೇಯಿಸಿದ್ದು ಎಲ್ಲ ಆಯಿತು. ಇನ್ನು ಊಟ ಮುಗಿಸ್ಕೊಂಡು ಮಲ್ಕೋಬೇಕು ಅಷ್ಟೇ. ಇನ್ನು ದನಿವು ಕೂಡ ಆಚೆಗೆ ಬರ್ತಿರಲಿಲ್ಲ, ಅವಳು ಆಲ್ರೆಡಿ ಮಲ್ಕೊಂಡ್ಬಿಟ್ಟಿದ್ಲು ನಿದ್ದೆ ಬಂದಿತ್ತು ಅಂತ. ಇನ್ನು ಅದು ಬ್ಲಾಸ್ಟರ್ ಬರುತ್ತಲ್ಲ, ಇನ್ನು ಪಟಾಕಿಗೆ ಅಂದರೆ ಮುಂಚೆನೇ ಎದ್ರಕೊಂತಾಳು ಅವಳು. ಬ್ಲಾಸ್ಟರ್ ಇರುತ್ತೆ ಅದು ನೋಡಿತಾರೆ ಅಂತ ಹತ್ರ ಬರ್ತಾನೆ ಇರಲಿಲ್ಲ ಅವಳು. ಹಾಗಾಗಿ ಆಮೇಲೆ ಕರೆದ್ಬಿಟ್ಟು ಅವಳಿಗೆ ಕೇಕ್ ಕೊಟ್ಟಿದ್ದಾಯಿತು. ಇನ್ನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹೀಗೆ ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.